ನಮಸ್ಕಾರ, ನಾನು ಡಾಕ್ಟರ್ ದೀಪು ಚಂಗಪ್ಪ. ಇವತ್ತಿನಿಂದ ನಾನು ನಿಮಗೊಂದು ಮೆಡಿಕಲ್ ಡಿವೈಸ್ನ ಎವ್ರಿ ವೀಕ್ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವತ್ತು ನಾನು ಮೆಡಿಕಲ್ ಕಾಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಬೆಡ್ ರಿಡನ್ ಪೇಷಂಟ್ಸ್ಗೆ ಭಾಳ ಯೂಸ್ ಆಗಬೇಕಂಥದ್ದು. ಸೊ ಇದರಲ್ಲಿ ಒಂದು ಸೈಡ್ ರೈಲಿಂಗ್ಸ್ ಇರುತ್ತೆ ಎರಡೂ ಕಡೆ, ಸೊ ದ್ಯಾಟ್ ಪೇಷಂಟ್ಸು ವಯಸ್ಸಾಗಿರೋರು ಕಾಟಿಂದ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದನ್ನ ಪ್ರಿವೆಂಟ್ ಮಾಡ್ಕೊಳ್ಳುತ್ತೆ. ಮತ್ತು ಇದರಲ್ಲಿ ಒಂದು ಮೆಡಿಸಿನ್ ಟ್ರೇ ಕೂಡ ಇದೆ. ಇದರಲ್ಲಿ ಪೇಷಂಟ್ಗೆ ಬೇಕಾದ ಮೆಡಿಸಿನ್ಸ್ನ ನಾವು ಅದರಲ್ಲಿ ಇಡ್ಬೋದು, ಮತ್ತು ಅವ್ರಿಗೆ ಬೇಕಾದಂಥ ಹ್ಯಾಂಡ್ ಕರ್ಚೀಫ್ಸ್ ಇರ್ಬೋದು, ನ್ಯಾಪ್ಕಿನ್ಸ್ ಇರ್ಬೋದು, ಅದನ್ನ ಕೂಡ ಇಡ್ಬೋದು. ಎರಡನೇದು ಅಡ್ವಾಂಟೇಜ್ ಏನಂದರೆ ಇದು ರಿಕ್ಲೈನೇಬಲ್ ಬ್ಯಾಕ್ ರೆಸ್ಟ್ ಇರುತ್ತೆ. ಸೊ ಪೇಷಂಟ್ಗೆ ಎಷ್ಟು ರಿಕ್ಲೈನೇಷನ್ ಬೇಕೋ ಅದನ್ನ ಅವ್ರಿಗೆ ಅವಶ್ಯಕತೆಗೆ ಅನುಗುಣವಾಗಿ ಅಡ್ಜಸ್ಟ್ ಮಾಡ್ಕೊಬೋದು. ಇದರಲ್ಲಿ ಕೈ ತೊಳ್ಕೊಳ್ಳಿಕ್ಕೆ ಒಂದು ವಾಶ್ ಬೇಸಿನ್ ಕೂಡ ಇದೆ. ಅದ್ರ ಜೊತೆ ಒಂದು ಹೆಲ್ತ್ ಫಾಸೆಟ್ ಇರೋದ್ರಿಂದ ಪೇಷಂಟ್ ಕೈಯನ್ನು ಊಟ ಆದಮೇಲೆ ತೊಳ್ಕೊಳ್ಳಿಕ್ಕೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಇದಾದಮೇಲೆ ಭಾಳಷ್ಟು ವಿಶೇಷತೆಗಳು ಈ ಕಾಟ್ನಲ್ಲಿದೆ. ಸೊ ಏನಂತ ಹೇಳಿದ್ರೆ, ಪೇಷಂಟ್ಸು ಮೋಸ್ಟ್ ಆಫ್ ದ ಟೈಮ್ ಏನಂತ ಹೇಳಿದ್ರೆ ಕಂಪ್ಲೀಟ್ಲಿ ಬೆಡ್ ರಿಡನ್ ಆಗಿರೋದ್ರಿಂದ ಅವರಿಗೆ ಕೈ ಕಾಲಿನ ಮೂಮೆಂಟು ಭಾಳ ಅವಶ್ಯಕತೆ ಇರುತ್ತೆ. ಸೊ ಅದಕ್ಕೆ ಏನು ಮಾಡೋದು, ಪೇಷಂಟ್ ಕೂತ್ಕೋಬೇಕು, ಬರೀ ಮಲ್ಕೊಂಡ್ರೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ಲೋವರ್ ಮ್ಯಾಟ್ರೆಸ್ದು ಪಾರ್ಟಿನ ಅದು ತೆಗೆದು ಆ ಕಾಟಲ್ಲಿ ಒಂದು ಎಕ್ಸ್ಟ್ರಾ ಅಟ್ಯಾಚ್ಮೆಂಟನ್ನು ನಾವು ಕೆಳಗಿಡಿಸ್ಬೋದು. ಅದರಿಂದ ಏನಾಗುತ್ತೆ, ನೀ ಜಾಯಿಂಟು ಮಡಚ್ಕೊಳ್ಳುತ್ತೆ ಮತ್ತು ಪೇಷಂಟು ಕೂತ್ಕೊಂಡಿರೋ ಪೊಸಿಷನಲ್ಲಿ ಎಷ್ಟೊತ್ತು ಬೇಕು ಅಷ್ಟೊತ್ತು ಆ ಪೊಸಿಷನ್ನ ಮೇಂಟೈನ್ ಮಾಡ್ಬೋದು. ಇದಾದಮೇಲೆ ಇದರಲ್ಲಿ ನೋಡ್ಬೋದು ನಮಗೆ ಇನ್ನೂ ಎಕ್ಸ್ಟ್ರಾ ಫೀಚರ್ಸ್ ಏನಂತ ಹೇಳಿದ್ರೆ, ಪೇಷಂಟು ವಾಶ್ರೂಮ್ಗೆ ಹೋಗಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಯಾವ ಪೇಷಂಟ್ಸಿಗೆ ಕೈಕಾಲು ಫ್ರ್ಯಾಕ್ಚರ್ ಆಗಿರುತ್ತೋ, ಯಾರಿಗೆ ಅಲ್ಲಾಡ್ಲಿಕ್ಕೆ ಆಗೋದಿಲ್ವೋ ಅಂಥವ್ರಿಗೆ ಹೇಳಿ ಮಾಡಿಸಿದಂಥ ಒಂದು ಬೆಡ್ ಇದು. ಸೊ ಇದರಲ್ಲಿ ಮಧ್ಯಭಾಗದಲ್ಲಿ ಪೇಷಂಟಿಗೆ ಟಾಯ್ಲೆಟ್ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಇದೆ. ಅದ್ರ ಕೆಳಗೆ ಒಂದು ಪೋರ್ಟೇಬಲ್ ಕಮೋಡ್ ಕೂಡ ಇದೆ, ನೋಡ್ತಾ ಇರ್ಬೋದು. ಅಲ್ಲಿರೋ ಕ್ಯಾಪನ್ನು ತೆಗೆದ್ರೆ ಈ ಕಾಟ್ನಲ್ಲೇ ಅಟ್ಯಾಚ್ಡು ಟಾಯ್ಲೆಟ್ ಅಥವಾ ಕಮೋಡ್ ಕೂಡ ಇದೆ. ಪೇಷಂಟ್ ಅದರಲ್ಲಿ ಕೂತ್ಕೊಂಡು ಡೆಫಿನೆಟಾಗಿ ತನ್ನ ಮಲ ವಿಸರ್ಜನೆಯನ್ನು ಮಾಡ್ಕೊಬೋದು. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಅದರಲ್ಲಿರುವ ವೇಸ್ಟ್ ಏನು ಬರುತ್ತೆ ಅದು ಕಲೆಕ್ಟ್ ಆಗಲಿಕ್ಕೆ ಸಪ್ರೇಟ್ ಫೆಸಿಲಿಟಿ ಕೂಡ ಇದೆ. ಒಂದು ರೀತಿ ನೋಡಿ, ಕಮೋಡ್ ಈ ರೀತಿ ಇದೆ. ಸೊ ಇದನ್ನ ತೆಗೆದಾಗ ನಿಮಗೆ ಕಮೋಡ್ ಕಾಣಿಸುತ್ತೆ. ಕಮೋಡನ್ನ ಫ್ಲಶ್ ಮಾಡಲಿಕ್ಕೋಸ್ಕರ ಒಂದು ಎಕ್ಸ್ಟ್ರಾ ಫೆಸಿಲಿಟಿ ಕೂಡ ಇದೆ. ಒಂದು ಟ್ಯಾಪನ್ನು ಆನ್ ಮಾಡಿದ್ರೆ ಸಾಕು, ನೀರು ಬಂದು ಆ ಕಮೋಡು ಫ್ಲಶ್ ಆಗುತ್ತೆ. ಇದೇ ರೀತಿ ನೀರು ಬರುವ ಫೆಸಿಲಿಟಿ ಇನ್ನೊಂದು ಕಡೆ ಕೂಡ ಇರುತ್ತೆ. ಸೊ ದಟ್ ಪೇಷಂಟಿಗೆ ಯಾವ ಕೈಯನ್ನು ಯೂಸ್ ಮಾಡ್ಬೋದು ಆ ಕೈನ ಯೂಸ್ ಮಾಡಿಕೊಂಡು ಅವರು ಈ ಕಮೋಡನ್ನ ಫ್ಲಶ್ ಮಾಡ್ಬೋದು. ಮತ್ತು ನೀರೆಲ್ಲಿ ಹೋಗಿ ಕಲೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀರಾ, ನೀರು ಹೋಗಲಿಕ್ಕೆ ಕೆಳಗಡೆ ಸಪ್ರೇಟಾಗಿ ಪೈಪ್ ಇದೆ. ಸೊ ಈ ಪೈಪಿಂದ ಹೋಗಿ ಆ ವೇಸ್ಟ್, ಕೈ ತೊಳೆದಿರೋ ವೇಸ್ಟ್ ಇರ್ಬೋದು, ಆಮೇಲೆ ಲೆಟ್ರಿನ್ ಇರ್ಬೋದು, ಯೂರಿನ್ ಹೋಗಿರ್ಬೋದು, ಇಂಥದ್ರಲ್ಲಿ ಕಲೆಕ್ಟ್ ಆಗುತ್ತೆ. ಅದಕ್ಕೆ ಒಂದು ಕ್ಲೋಸ್ಡ್ ಕಂಟೈನರ್ನ ಕೂಡ ನಾವು ಇಟ್ಕೊಬೋದು. ಇದರ ಕಾಸ್ಟ್ ಅರೌಂಡ್ 25,000 to 30,000 ಮಧ್ಯೆ ಇದೆ. ಎಲ್ಲ ಸರ್ಜಿಕಲ್ಸ್ ಸಿಗುತ್ತೆ. ಅವರಿಗೆ ಈ ವಿಡಿಯೋ ತೋರಿಸಿ ಈ ರೀತಿ ಕಾಟ್ ತಂದುಕೊಡಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್.